ಮದ್ವೆಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅವಳು ಬೇಜಾರಾಗಿದ್ಲಾ. ಅದಕ್ಕೆ ನನ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಅವಳ ಜೊತೆನೆ ಇದ್ನಾ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮದ್ವೆ ಆಗೋಣ ಅಂತ ಕೇಳದ್ನಾ. ಅದಕ್ಕೆ ಬ್ರೇಕಪ್ ಅನ್ಬಿಟ್ಲು. ನಾನ್ ಯಾಕೆ ಅಂತ ಕೇಳಿದ್ರೆ ಏನಂದ್ಲು ಕೆಲ್ಸ ಇಲ್ದಿರೋ ಬೇವರ್ಸಿನ ಯಾವಳ ಮದ್ವೆ ಆಗ್ತಾಳೆ. ಜಿಮ್ ಅಲ್ಲಿ ವರುಣು ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ನಾ. ನಾನು ಲವ್ಗೂ ಎಲ್ಲ ಬೇಡ ಆದ್ರೆ ಡೈರೆಕ್ಟ್ ಮದ್ವೆ ಅಂತಂದ. ಅದಕ್ಕೆ ಅವ್ನು ಏನಂದ ನನಗಿನ್ನ 45 ವರ್ಷ, ನಾನು ಇನ್ನ ಸೆಟ್ಲ್ ಆಗಿಲ್ಲ, ನನಗೆ ಸೆಟ್ಲ್ ಆಗಕ್ಕೆ ಅಟ್ಲೀಸ್ಟ್ ಒಂದು 20 ವರ್ಷ ಬೇಕು. ನಾನು ಮೇಘನ 8 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. ಇನ್ನೇನ್ ಮದ್ವೆ ಆಗ್ಬೇಕು ಅಂತ ಇದ್ವಾ. ಅಷ್ಟಲ್ಲಿ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಯಾಕೆ ಅಂತ ಕೇಳಿದ್ರೆ ಏನಂದ್ಲು ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಆಫೀಸಲ್ಲಿ ಆಕಾಶ್ ನನ್ನ ಇಷ್ಟಪಟ್ಟಿದ್ನಾ. ಮದ್ವೆ ಆದ್ರೆ ನಿನ್ನೆ ಮದ್ವೆ ಆಗೋದು ಅಂದ. ಸರಿ ಆಗೋಣ ಬಾ ಅಂದ್ರೆ ಇವಾಗ ಬೇಡ ಅಂದ. ಯಾಕೆ ಅಂತ ಕೇಳಿದ್ರೆ ಅವ್ನು ಏನಂದ ನಂಗೊಂದ್ 100 years ಟೈಮ್ ಕೊಡು, 12 ಜನ ತಂಗಿರ್ ಮದ್ವೆ ಮಾಡಿಸ್ಬಿಟ್ಟು ನಿನ್ನ ಮದ್ವೆ ಆಗ್ತೀನಿ. ನಾನು ಐಶ್ವರ್ಯನ ದಿನ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋಗ್ತಾ ಇದ್ನ. ಪಾಪ್ಕಾರ್ನ್ ಕೋಕು ಎಲ್ಲಾ ಕೊಡಿಸ್ತಾ ಇದ್ನ. ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡ್ಬಿಟ್ಲು. ಯಾಕೆ ಅಂತ ಕೇಳಿದ್ರು ಏನಂದ್ಲು ನಾನಿನ್ನ ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನಾನು ಕಿಶೋರು 5 ವರ್ಷ ಒಟ್ಟಿಗೆ ಇದ್ವಾ. ನನ್ನ ಮದ್ವೆ ಆಗು ಅಂತ ಕೇಳಿದೆ. ಅದಕ್ಕೆ ಅವನು ಆಗಲ್ಲ ಅಂತಂದ. ನಾನು ಯಾಕೆ ಅಂತ ಕೇಳಿದ್ರು ಏನಂದ ಐ ಮಮ್ ಅಮ್ಮಾಸ್ ಬಾಯ್. ನಮ್ಮ ಅಮ್ಮ ತೋರಿಸಿದ ಹುಡುಗಿನ ಮದ್ವೆ ಆಗೋದು. ನಾನು ಮಯೂರಿ 5 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. ಒಂದೇ ತಟ್ಟೆಯಲ್ಲಿ ಪಫು ಎಗ್ ರೈಸು ತಿಂತಾ ಇದ್ವಾ. 5 ವರ್ಷ ಆಯ್ತು ಮದ್ವೆ ಆಗೋಣ ಮಯೂರಿ ಅಂತ ಕೇಳಿದ್ನಾ. ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಬ್ರೇಕಪ್ ಮಾಡ್ಕೊಂಡು ಏನಂದ್ಲು ನಮ್ ಮನೇಲಿ ಒಪ್ಪಲ್ಲ, ನಮ್ ಕಾಸ್ಟ್ ಬೇರೆ ನಿಮ್ ಕಾಸ್ಟ್ ಬೇರೆ. ಮಂಜ ಅನ್ನೋ ಹುಡುಗನ್ನ 5 ವರ್ಷ ಲವ್ ಮಾಡಿದ್ನಾ. ಆಮೇಲೆ ಒಂದಿನ ಇಬ್ರು ಹುಡುಗಿರ್ ಜೊತೆ ನೋಡ್ಬಿಟ್ನಾ. ಯಾಕಿಗ್ ಮಾಡ್ದೆ ಮಂಜ ಅಂತ ಕೇಳಿದ್ನಾ. ಅದಕ್ಕೆ ಅವನ್ ಏನಂದ ನಾನ್ ಅಂತಿಂತ ಬಾಯಲ್ಲ, ನಾನೊಬ್ಬ ಫಕ್ ಬಾಯ್. 5th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಹುಡುಗಿನ ಲವ್ ಮಾಡಿದ್ನಾ. ಅವಳು ಕೇಳಿದ್ರೆ ಅವಳು ಇಲ್ಲ ಅಂತಂದ್ಲ. ಯಾಕೆ ಅಂತ ಕೇಳಿದ್ರೆ ಏನಂದ್ಲು ಟೀಚರ್ಗೆ ಪ್ರಪೋಸ್ ಮಾಡ್ತೇನೋ, ಹೋಗ್ ನಿನ್ ಪೇರೆಂಟ್ಸ್ ನ ಕರ್ಕೊಂಬ. ನಾನು ಹರ್ಷ 8 ವರ್ಷದಿಂದ ಲವ್ ಮಾಡ್ತಾ ಇದ್ವಾ. ಸಡನ್ ಆಗಿ ಅವ್ನು ಇನ್ನೊಂದು ಹುಡುಗಿನ ಮದ್ವೆ ಆಗ್ಬಿಟ್ನಾ. ಯಾಕಿಂಗ್ ಮಾಡಿದೆ ಅಂತ ಕೇಳಿದ್ರೆ ಅವ್ನು ಏನಂದ ನಾನ್ ತುಂಬಾ ಕೆಟ್ಟವನು, ನನ್ನ ಮದ್ವೆ ಆದ್ರೆ ನಿನ್ ಲೈಫ್ ಹಾಳಾಗ ಹೋಗ್ತಾ ಇತ್ತು. ನಾನು ಮತ್ತೆ ರುಕ್ಮಿಣಿ ಕಾಲೇಜಲ್ಲಿ ಒಟ್ಟಿಗೆ ಓಡಾಡ್ತಿದ್ವಾ. ಒಂದಿನ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬಿಟ್ಟು. ಅದಕ್ಕೆ ಅವಳು ಏನಂದ್ಲು ಐ ಲವ್ ಯು ಟು ಬಟ್ ಓನ್ಲಿ ಆಸ್ ಅ ಫ್ರೆಂಡ್. ನಾನು ಸವಿನು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. ಲಾಂಗ್ ಡಿಸ್ಟೆನ್ಸ್ ಸಾಕು ಮದ್ವೆ ಆಗೋಣ ಅಂತಂದೆ. ಅದಕ್ಕೊಂದು ಬೇಡ ಅಂತಂದ. ಯಾಕೆ ಅಂತ ಕೇಳಿದ್ರೆ ಏನಂದ ನೀ ತುಂಬಾ ಇಂಡಿಪೆಂಡೆಂಟ್, ನನಗೆ ಡಿಪೆಂಡೆಂಟ್ ಹುಡುಗಿನೇ ಬೇಕು. ನಾನು ಮತ್ತೆ ನಂದಿನಿ 10 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ವಾ. 10 ವರ್ಷ ಆಯ್ತು ಮದ್ವೆ ಆಗೋಣ ಅಂತ ಕೇಳಿದ್ನಾ. ಅದಕ್ಕೆ ಅವಳು ರಿಜೆಕ್ಟ್ ಮಾಡ್ಬಿಟ್ಲು. ರಿಜೆಕ್ಟ್ ಮಾಡಿ ಏನಂದ್ಲು ಇಟ್ಸ್ ನಾಟ್ ಯು ಇಟ್ಸ್ ಮೀ. ಆಫೀಸಲ್ಲಿ ನಾನು ಮತ್ತೆ ನಮ್ ಸೀನಿಯರ್ ಸತೀಶು 3 ವರ್ಷ ಫುಲ್ ಲವ್ ಮಾಡಿದ್ವಾ. 3 ವರ್ಷ ಆಯ್ತು ಮದುವೆ ಆಗಿ ಸತೀಶ್ ಅಂತ ಕೇಳಿದ್ನಾ. ಅದಕ್ಕೆ ಅವ್ನು ಏನಂದ ನನ್ಗೆ ಆಲ್ರೆಡಿ ಮದುವೆ ಆಗಿದೆ, ಸಾರಿ ನಾನು ಹೇಳೋದ್ ಮರ್ತ್ಬಿಟ್ಟೆ. ನಾನು ಸಂಜನ ಒಬ್ರನ್ನೊಬ್ರು ಗಂಡ ಹೆಂಡತಿ ಅಂತ ಕರ್ಕೋತಾ ಇದ್ವಾ. ಮದ್ವೆ ಆಗೋಣ ಮನೇಲಿ ಹೇಳು ಅಂತನ್ನ. ಅದಕ್ಕೆ ಏನಂದ್ಲು ನನ್ನ ಮರ್ತ್ ಬಿಡು, ನಮ್ಮ ಮನೇಲಿ ಬೇರೆ ಹುಡುಗನ್ ನೋಡಿದಾರೆ.
ನಾನು ರಾಹುಲ್ ಡಿಗ್ರಿಯಿಂದ ಲವ್ ಮಾಡ್ತಾ ಇದ್ವಾ ಮದ್ವೆ ಆಗೋಣ ಅಂತ ಕೇಳಿದ್ರೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ನ ಯಾಕೆ ಅಂತ ಕೇಳಿದ್ರೆ ಏನಂದ ನಾನ್ ನಮ್ಮ ಅಪ್ಪ ತೋರಿಸಿದ ಹುಡುಗಿನೇ ಮದ್ವೆ ಆಗ್ಬೇಕು ಇಲ್ಲಾಂದ್ರೆ ಆಸ್ತಿಲಿ ಪಾಲ್ ಸಿಗಲ್ಲ. ನನ್ಗೆ ನನ್ ಕ್ಲೋಸ್ ಫ್ರೆಂಡ್ ರಮ್ಯಾ ಮೇಲೆ ಕ್ರಶ್ ಇತ್ತಾ. ಒಂದಿನ ನನ್ನ ಲವ್ ಮಾಡ್ತೀಯ ಅಂತ ಕೇಳ್ಬಿಟ್ಟೆ. ಅದಕ್ಕೆ ಏನಂದ್ಲು ನಾವ್ ಹಿಂಗೆ ಚೆನ್ನಾಗಿದೀವಿ, ನನಗೆ ನಮ್ ಫ್ರೆಂಡ್ಶಿಪ್ ನ ಹಾಳು ಮಾಡ್ಕೊಳಕ್ ಇಷ್ಟ ಇಲ್ಲ. ಬಸವರಾಜ್ ನನ್ ಜೊತೆ ಫ್ಲರ್ಟ್ ಮಾಡ್ತಾ ಇದ್ನಾ, ಅದಕ್ಕೆ ನನ್ ಬಾಯ್ ಫ್ರೆಂಡ್ ಆಗು ಅಂತಂದೆ. ಅದಕ್ಕೆ ಅವ್ನು ಏನಂದ ಕಮಿಟ್ಮೆಂಟ್ ಬೇಡ, ಕ್ಯಾಶುವಲ್ ರಿಲೇಶನ್ಶಿಪ್ ಅಲ್ಲೇ ಇರೋಣ.